ರಾಧಿಕಾ ರೆಡ್ಡಿ ಹತ್ಯೆ ಕೇಸ್ನಲ್ಲಿ ಹಂತಕ ಪತಿ ಮಹೇಂದ್ರ ರೆಡ್ಡಿ ಕರಾಳ ಮುಖ ಮತ್ತಷ್ಟು ಬಯಲಾಗಿದೆ. ಮಹೇಂದ್ರ ರೆಡ್ಡಿ ಮುಂಬೈ ಮೂಲದ ಯುವತಿ ಹಿಂದೆ ಬಿದ್ದಿದ್ದಂತೆ ಕೃತಿಕಾ ಹತ್ಯೆ ನಂತರ ಮತ್ತೆ ಮುಂಬೈ ಯುವತಿ ಸಂಪರ್ಕ ಹೊಂದಿದ್ದ. ಮೊದಲ ಪತ್ನಿ ಸಾಯುವುದಾಗಿ ನನ್ನ ಜಾತಕದಲ್ಲಿತ್ತು. ಇದೀಗ ಅನಾರೋಗ್ಯದಿಂದ ನನ್ನ ಮೊದಲ ಪತ್ನಿ ಸತ್ತಿದ್ದಾಳೆ. ಈಗ ನಾವಿಬ್ಬರು ಮದುವೆ ಆಗಬಹುದು ಅಂತ ಹೇಳಿರೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಐ ಕಿಲ್ಡ್ ಮೈ ವೈಫ್ ಬಿಕಾಸ್ ಆಫ್ ಯು ಎಂದು ಸ್ನೇಹಿತೆಗೆ ಫೋನ್ ಪೇನಲ್ಲಿ ಮೆಸೇಜ್ ಮಾಡಿ ತತ್ಲಾಕೊಂಡಿದ್ದಾನೆ. ಎಜಿಪುರ ಕಡೆಗೆ ತೆರಳುವ ಮಾರ್ಗದಲ್ಲಿ ಫ್ಲೈಓವರ್ ಕಾಮಗಾರಿ ಮುಗಿಯದೆ ಸವಾರರು ನಿತ್ಯ ಪರದಾಡ್ತಾ ಇದ್ದಾರೆ. ಮೇಲ್ಸೇತುವೆ ಕಾಮಗಾರಿ ಕೈಗೆತ್ತಿಕೊಂಡು 8 ವರ್ಷಗಳಾದರೂ ಮುಗಿದಿಲ್ಲ. ಇನ್ನು ಈ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಹದಗೆಟ್ಟಿದ್ದು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಕೇಂದ್ರೀಯ ಸದನ ಸಿಗ್ನಲ್ನಿಂದ ಎಜಿಪುರದವರೆಗೂ ಫುಟ್ಪಾತ್ ಸ್ಥಿತಿ ಅಧೋಗತಿ ತಲುಪಿದೆ. ಫ್ಲೈಓವರ್ ಕಾಮಗಾರಿಗೆ ಭೂಸ್ವಾಧೀನದ ಪ್ರಕ್ರಿಯೆ ತೊಡಕಾಗಿ ವಿಳಂಬವಾಗಿದೆ ಅಂತ ಮುಖ್ಯ ಇಂಜಿನಿಯರ್ ರಾಘವೇಂದ್ರ ಪ್ರಸಾದ್ ಹೇಳ್ತಾ ಇದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕಾಳೇನ ಅಗ್ರಹಾರ ಮತ್ತು ನಾಗವಾರ ನಡುವಿನ ಗುಲಾಬಿ ಮೆಟ್ರೋ ಮಾರ್ಗ ಅಂತಿಮ ಹಂತಕ್ಕೆ ಬಂದಿದೆ. ಮೆಟ್ರೋ ಪಿಂಕ್ ಲೈನ್ ಮಾರ್ಗ 2026ರ ಮೇ ತಿಂಗಳೊಳಗೆ ಕಾರ್ಯಾರಂಭ ಮಾಡಲಿದೆ ಅಂತ ಡಿಕೆ ಹೇಳಿದ್ದಾರೆ. ಇನ್ನು 21 ಕಿಲೋಮೀಟರ್ ಉದ್ದದ ಈ ಮಾರ್ಗವು 18 ನಿಲ್ದಾಣಗಳನ್ನು ಹೊಂದಿದೆ. ಸುರಂಗ ಮಾರ್ಗದ ಕಾಮಗಾರಿ 95% ಪೂರ್ಣಗೊಂಡಿದೆ. ಇದು ಬೆಂಗಳೂರು ಉತ್ತರ ದಕ್ಷಿಣ ಸಂಪರ್ಕ ಬಲಪಡಿಸಿದೆ. ತೆರಿಗೆ ವಂಚಿಸಿ ಓಡಾಡ್ತಾ ಇದ್ದ ಹೊರರಾಜ್ಯ ನೋಂದಣಿಯ 5 ಬಸ್ ಸೀಸ್ ಮಾಡಲಾಗಿದೆ. ದೇವನಹಳ್ಳಿಯ ಆರ್ಟಿಒ ಅಧಿಕಾರಿಗಳು ಮೆಗಾ ಕಾರ್ಯಾಚರಣೆ ನಡೆಸಿದ್ದಾರೆ. ಬಸ್ಗಳನ್ನು ಜಪ್ತಿ ಮಾಡಿ ಆರ್ಟಿಒ ಕಚೇರಿ ಬಳಿ ನಿಲ್ಲಿಸಲಾಗಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಸ್ಲೀಪರ್ ಕೋಚ್ ಬಸ್ಗಳು ಬರ್ತಾ ಇದ್ವು. ಆಂಧ್ರ, ನಾಗಾಲ್ಯಾಂಡ್, ಒಡಿಶಾದಲ್ಲಿ ನೋಂದಣಿ ಮಾಡಿಸಿದ್ರು. ತೆರಿಗೆ ಪಾವತಿ ಮಾಡಿ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಲು ಆರ್ಟಿಒ ಸೂಚನೆ ಕೊಟ್ಟಿದೆ.